ಮೈಸೂರನ್ನ ನೀವೊಂದು ಹಿಸ್ಟ್ರಿ ಕ್ರಿಯೇಟ್ ಮಾಡ್ಬೋದಲ್ಲ ಮೈಸೂರಿಗೆ. ಈಗ ಎಲ್ಲರೂ ಈಗ ನೀವು ಹೇಳ್ದಂಗೆ ಡೆಫಿನೆಟ್ಲಿ ಹೌದು, ದೊಡ್ಡ ದೊಡ್ಡ ಮೇರು ನಟರು ಅಂತ ಏನು ಸಾವನ್ನಪ್ಪಿರ್ತಾರೆ, ಅವ್ರಿಗೆ ಸಮಾಧಿಯನ್ನು ಮಾಡಿರ್ತಾರೆ, ದೇವಸ್ಥಾನ ಥರ ಅದನ್ನು ರೆಡಿ ಮಾಡಿದ್ದಾರೆ, ದೂರಗಳಿಂದ ಬೆಂಗಳೂರಿಗೆ ಬಂದು ನೋಡ್ತಾರೆ. ವಿಷ್ಣು ಅಭಿಮಾನಿಗಳು ಯಾಕೆ ಅದನ್ನು ಚೇಂಜ್ ಮಾಡಬಾರ್ದು? ಬೆಂಗಳೂರಿಂದ ವಿಷ್ಣುವರ್ಧನ್ ಅಲ್ಲ, ವಿಷ್ಣುವರ್ಧನ್ ಎಲ್ಲಿರ್ತಾರೋ ಅಲ್ಲಿಗೆ ಜನರನ್ನು ಸೇರಿಸ್ತೀವಿ ನಾವು, ಅಲ್ಲಿ ಫ್ಯಾನ್ಸ್ಗಳು ಹೋಗ್ತೀವಿ ಅಂತ ಯಾಕೆ ಚೇಂಜ್ ಮಾಡಬಾರ್ದು? ಹಿಸ್ಟ್ರಿ ಕ್ರಿಯೇಟ್ ಮಾಡಬಾರ್ದು? ಈಗ ಆಗೋಗಿದೆ, ಅಲ್ಲಿ ಅಸ್ಥಿನೂ ಸಿಗಬಾರ್ದೇನೋ ನಿಮ್ಗೆ. ಅಂದ್ರೆ ಅಲ್ಲಿ ಮುಂಚೆ ವಿಷ್ಣುವರ್ಧನ್ ಅವರ ಸಮಾಧಿ ಇತ್ತೇನೋ, ನೀವೇನ್ ಹೇಳ್ತೀರಿ, ದೇವಸ್ಥಾನ ಇತ್ತೇನೋ ಅನ್ನೋ ಅನುಮಾನ ಬರ್ಬೇಕು, ಹಂಗಿದೆ ಜಾಗ. ನೀವ್ ಯಾಕೆ ಹಿಸ್ಟ್ರಿ ಕ್ರಿಯೇಟ್ ಮಾಡಬಾರ್ದು ಫ್ಯಾಮಿಲಿ ಜೊತೆ ಸೇರ್ಕೊಂಡು? ಈಗ್ಲೂ ಕಾಲ ಮಿಂಚಿಲ್ಲ ಅಲ್ವಾ ಮೇಡಮ್? ಕಾಲ ಮಿಂಚಿಲ್ಲ, ಫ್ಯಾಮಿಲಿ ಜೊತೆ ನಾವು ಹೋಗಲ್ಲ ಅಂತ ನಾವು ಹೇಳ್ತಾ ಇಲ್ಲ. ಖಂಡಿತ ನಾವು ಫ್ಯಾಮಿಲಿ ಜೊತೆ ಹೋಗ್ತೀವಿ. ಆದ್ರೆ ನಾವು ಇಷ್ಟು ವರ್ಷ ಹಾಗಾದ್ರೆ ಇಲ್ಲಿ ಮಾಡ್ಕೊಂಡು ಬಂದಿದ್ದು, ಹಾಗಾದ್ರೆ ನಾವು ಇಷ್ಟು ವರ್ಷ ಇಲ್ಲಿ ಒಂದು ಬಾಂಧವ್ಯ ಬೆಳೆಸ್ಕೊಂಡು ಬಂದಿದ್ದು 15 ವರ್ಷ, ಹಾಗಾದ್ರೆ ಅದಕ್ಕೆ ಬೆಲೆ ಇಲ್ವಾ? ಅಭಿಮಾನಿಗಳ ಕೂಗಿಗೆ ಯಾವುದೇ ತರ ಪ್ರತಿಕ್ರಿಯೆ ಇಲ್ವಾ? ಹಾಗಾದ್ರೆ ಅಭಿಮಾನಿಗಳು ಏನು ಕೇಳಬಾರ್ದಾ? ಹಾಗಾದ್ರೆ ಅಭಿಮಾನಿಗಳು ಕೇಳೋ ರೈಟ್ಸೇ ಇಲ್ವಾ? ಮತ್ತೆ ಯಾಕೆ ಬರ್ತೀರಾ ಪಬ್ಲಿಕ್ಗೆ ಬಂದು ಫಿಲಿಂ ನೋಡಿ ಅಂತ? ಹಾಗಾದ್ರೆ ನೀವು ಹೀರೋಗಳು ಹೀರೋಯಿನ್ಗಳೆಲ್ಲ ಯಾಕೆ ಬರ್ತೀರಾ? ಬೇರೆ ಹೀರೋಯಿನ್ಗಳನ್ನು ಬಿಟ್ಟಾಕೋಣ, ವಿಷ್ಣುವರ್ಧನ್ ಅವರು ಅಂತ ಬಂದಾಗ ನಾನು ಆರಂಭದಲ್ಲೇ ಹೇಳ್ದೆ, ಅಭಿಮಾನಿಗಳಿಗೂ ಮತ್ತು ಕುಟುಂಬಕ್ಕೂ ತಾಳಮೇಳನೇ ಇಲ್ಲ. ಆಮೇಲೆ ಅವರ ಜನ್ಮದಿನ ಆಗಿರ್ಬೋದು ಅಥವಾ ಅವ್ರನ್ನ ಕಳ್ಕೊಂಡಿರೋ ದಿನ ಆಗಿರ್ಬೋದು, ಅವ್ರ ಕುಟುಂಬದವ್ರು ಎಷ್ಟೋ ವರ್ಷ ಆಯ್ತು ಈ ಸ್ಟುಡಿಯೋಗೆ ಬಂದು ಅವ್ರ ಕೈ ಮುಗಿದು ಎಲ್ಲರೂ ಕೂಡ ಮೈಸೂರಿಗೆ ಹೋಗ್ತಾ ಇದ್ದಾರೆ. ಬಟ್ ಫ್ಯಾನ್ಸ್ಗಳು ನೀವು ಮಾತ್ರ ಬೆಂಗಳೂರಿನಲ್ಲೇ ಬೇಕು ಅಂತ ಇದ್ದೀರಿ. ಮೇಡಮ್ ಎಲ್ಲರೂ ಹೋಗ್ತಾ ಇಲ್ಲ, ಅಭಿಮಾನಿಗಳು 90% ಇಲ್ಲೇ ಮೇಡಮ್ ಬರ್ತಾ ಇರೋದು. ಇನ್ನು 10% ಅಷ್ಟೇ ಅದನ್ನ ಪ್ರೇಕ್ಷಣೀಯ ಸ್ಥಳವಾಗಿ ಹೋಗ್ತಾ ಇದ್ದಾರೆ ಹೊರತು, ನಾನು ಹೇಳ್ದಂಗೆ ಭಾವನಾತ್ಮಕ ಅಂತ ಬಂದಾಗ, ಒಂದು ಪುಣ್ಯಸ್ಮರಣೆ ಅಂತ ಬಂದಾಗ, ಒಂದು ಜನ್ಮದಿನ ಅಂತ ಬಂದಾಗ ಬರ್ತಾ ಇರೋದೇ ಅಭಿಮಾನಿಗಳು ಇಲ್ಲಿಗೆ. ಮೈಸೂರಿಗೆ ಹೋಗ್ತಾ ಇಲ್ಲ ಮೇಡಮ್. ಮೈಸೂರಿಗೆ ಹೋಗ್ತಾ ಇರೋದು ಅಲ್ಲಿ ನಿಯರ್ ಯಾರಿದ್ದಾರೆ ಅವ್ರು ಮಾತ್ರ ಹೋಗ್ತಾ ಇರೋದು ಮೇಡಮ್. ನೀವು ಒಂದು ಜಿಲ್ಲೆ, ಒಂದು ತಾಲೂಕು ಯಾರನ್ನೇ ತಗೊಳ್ಳಿ ಮೇಡಮ್, ಪ್ರತಿಯೊಬ್ರು ಬರ್ತಾ ಇರೋದು ಇಲ್ಲಿಗೆ, ಇಲ್ಲೇ ಬರ್ತಾ ಇರೋದು. ಅವತ್ತಿನ ದಿನ ಮಿನಿಮಮ್ ಇಲ್ಲ ಅಂತಂದ್ರೆ ಲಕ್ಷದ ಮೇಲೆ ಜನ ಸೇರ್ತಾರೆ ಮೇಡಮ್. ಯಾವ ಇದ್ರ ಮೇಲೆ ಸೇರ್ತಾರೆ ಮೇಡಮ್? ಹಾಗಾದ್ರೆ ಏನಿದೆ ಅಂತ ಅಲ್ಲಿ ಎಷ್ಟೋ ಜನಕ್ಕೆ ಒಂದು ಒಳ್ಳೇದಾಗಿದೆ, ಎಷ್ಟೋ ಜನ ತಮ್ಮ ಕಷ್ಟಗಳನ್ನ ಹೇಳ್ಕೊಂಡಿದ್ದಾರೆ ಬಂದು ಕೂತ್ಕೊಂಡು, ಅವ್ರಿಗೆ ಎಷ್ಟೋ ಜನಕ್ಕೆ ಸಮಾಧಾನ ಸಿಕ್ಕಿದೆ. ಅದು ಗುಡಿ ರೀತಿ. ಎಷ್ಟೋ ಜನ ತಂದೆ ತರ, ಮಗನ್ ತರ, ಎಷ್ಟೋ ಜನ ಒಬ್ಬ ಒಡೊಟ್ಟ ಅಣ್ಣನ್ ತರ ಅಲ್ಲಿ ಅವ್ರಿಗೆ. ಅಭಿಮಾನಿಗಳಲ್ಲೂ ಹಲವು ರೀತಿಗಿರುತ್ತೆ. ನೀವ್ ಯಾವ ರೀತಿ ಅಭಿಮಾನಿ ವಿಷ್ಣುವರ್ಧನ್ ಅವ್ರಿಗೆ? ಈಗ ಹೇಗೆ ನೆನಪಿಸ್ಕೊಳ್ತೀರಾ ಅವ್ರನ್ನ ರಾಧಾ ಅವರೇ? ನಾನು ಮೇಡಮ್ ಅವ್ರನ್ನ ನನಗೆ ಬುದ್ಧಿ ಬಂದಾಗಿಂದ ನಾನು ಅವ್ರದ್ದು ಮೂವಿ ನಮ್ಮ ಅಣ್ಣಯಿಂದ ನನಗೆ ಅದು ಅಭಿಮಾನ ಅಂತ ಬೆಳೆದಿದ್ದು. ನಮ್ಮ ಅಣ್ಣ ಅವರು ಬಂದು ಅವರ ಅಪ್ಪಟ ಅಭಿಮಾನಿ ಅಂತಂದರೆ ಸುಳ್ಳೆಲ್ಲ ಅವ್ರದ್ದು ಏನೇ ಒಂದು ಸ್ಟಿಕ್ಕರ್ ಸಿಕ್ಕಿದ್ರು ತಂದುಬಿಟ್ಟು ನಮ್ಮ ಅಣ್ಣ ಇದ್ರ ಮೇಲೆ ಅಂಟಿಸ್ತಾ ಇದ್ರು. ಆ ಇದರಿಂದ ನಾನು ಬೆಳ್ಕೊಂಡು ಬಂದಿದ್ದು. ಅದನ್ನು ಬೆಳ್ಕೊಂಡು ಅವ್ರನ್ನ ನೋಡಿಕೊಂಡು ಲಾಸ್ಟಿಗೆ ಅವರು ಒಂದು ಹೆಣ್ಮಕ್ಳು ಕೊಡ್ತಾ ಇದ್ದ ಗೌರವ, ಅವ್ರ ಹೆಣ್ಮಕ್ಳು ಕೊಡ್ತಾ ಇದ್ದಿದ್ದು ಒಂದು ಬೆಲೆ ಇರ್ಬೋದು. ಅದನ್ನು ಅವ್ರು ಯಾಕಂತಂದ್ರೆ ಅವರು ಇವ್ರನ್ನ ಕಟ್ಕೊಂಡು ಹೆಂಡ್ತಿನ ಕೂಡ ಅವರು ಮಾಯಿ ಅಂತ ಕರಿತಾ ಇದ್ದಿದ್ದು ಒಂದು ಇದು ಇರ್ಬೋದು. ಆ ಇದರಿಂದ ನಾವು ಅವ್ರನ್ನ ಅಭಿಮಾನಿಗಳಾದ್ವಿ ಹೊರತು ಬೇರೆ ಇನ್ನೇನು ಇಲ್ಲ ಮೇಡಮ್. ಮತ್ತು ಅವರು ಕಾಣದ ಕೈ ಏನಂತಂದರೆ ಎಡಗೈಲಿ ಕೊಟ್ಟಿದ್ದು ಬಲಗೈ ಗೊತ್ತಾಗ್ತಾ ಇರಲಿಲ್ಲ. ಅವ್ರು ಮಾಡ್ತಾ ಇದ್ದಿದ್ದು ಒಂದು ಒಳ್ಳೆ ಕೆಲಸಗಳು. ಮತ್ತು ಅವರು ಎಷ್ಟೋ ಇದು ಅನಾಥ ಮಕ್ಕಳಿಗೆ, ಅಂಧರಿಗೆ ಸಹಾಯ ಮಾಡಿದ್ದಾರೆ. ಎಷ್ಟೋ ಜನಕ್ಕೆ ಎಡಗೈಲಿ ಕೊಟ್ಟಿದ್ದು ಬಲಗೈ ಇದಾಗದೇ ಇರೋ ಥರ ಎಷ್ಟೋ ಜನಕ್ಕೆ ಮನೆಗಳನ್ನ ಕಟ್ಟಿಸ್ಕೊಟ್ಟಿದ್ದಾರೆ. ಎಷ್ಟೋ ಜನಕ್ಕೆ ಜೀವನ ದಾರಿ ಆಗಿದ್ದಾರೆ, ಕೊಡುಗೈ ದಾನಿ ಆಗಿದ್ದಾರೆ. ಅವ್ರ ಅಭಿಮಾನಿ ಆಗಿರೋದ್ರಲ್ಲಿ ಹೆಮ್ಮೆ ಇದೆ ನಮಗೆ. ಅವ್ರ ದಾರಿಲಿ ನಾವು ನಡ್ಕೊಂಡು ಬರ್ತಾ ಇದೀವಿ. ನಾವು ಕೂಡ ಅವ್ರ ದಾರಿಲೇ ಹೆಣ್ಮಕ್ಳನ್ನ ತಗೊಂಡು ಅಡಾಪ್ಟ್ ಮಾಡ್ಕೊಂಡಿದೀವಿ. ಇಬ್ಬರು ಹೆಣ್ಮಕ್ಳನ್ನ ನಮ್ಮ ಮಹಿಳಾ ವಿಷ್ಣು ಸೇನಾ ಸಮಿತಿ ಮಹಿಳಾ ಘಟಕದಿಂದ ಒಂದು ವಿಷ್ಣುವರ್ಧನ್ ಪ್ರಶಸ್ತಿ ಅಂತ ಕೊಟ್ಕೊಂಡು ಬರ್ತಾ ಇದ್ದೀವಿ. ಮತ್ತೆ ಆಶ್ರಮದಲ್ಲಿ ಅವ್ರ ಹೆಸರಲ್ಲಿ ವರ್ಷಕ್ಕೆ 2 ಸರಿ ನಾವು ಬಟ್ಟೆಗಳು ಕೊಟ್ಟು, ಊಟ ಕೊಟ್ಟು ಪ್ರತಿಯೊಂದು ಮಾಡ್ತಾ ಇದ್ದೀವಿ. ಗಿಡಗಳನ್ನ ಇಟ್ಕೊಂಡು ಬರ್ತಾ ಇದ್ದೀವಿ. ನಾವು ಪ್ರತಿಯೊಂದು ಅವ್ರ ಹೆಸರಲ್ಲಿ ನಾವೆಲ್ಲ ಮಾಡ್ತಾ ಇದ್ದೀವಿ. ಯಾರ ಹತ್ರ 1 ರೂಪಾಯಿ ನಾವು ಕೇಳ್ತಾ ಇಲ್ಲ. ನಮ್ಮ ದುಡಿಮೆ, ನಮ್ಮ ಖರ್ಚಲ್ಲಿ, ನಮ್ಮದ್ರಲ್ಲಿ ಅರ್ಧ ಅಮೌಂಟು ನಾವು ಎತ್ತಿಡ್ತಾ ಇದ್ದೀವಿ. ನೀವು ನಂಬಲ್ಲ ಮೇಡಮ್, ನಾನು ಟೈಲರಿಂಗ್ ಮಾಡ್ತೀನಿ. ನಾನು ಟೈಲರಿಂಗ್ ಮಾಡೋ 3/4% ನಾನು ಇದಕ್ಕೆ ಅಂತಲೇ ಎತ್ತಿಡ್ತೀನಿ. ಯಾಕಂದರೆ ನಮ್ಮ ಯಜಮಾನ್ರ ಹತ್ರ ಕೇಳಬಾರ್ದು. ನನ್ನ ಇಚ್ಛೆಯಿಂದ ನಾನು ಮಾಡ್ತಾರೋ ಕೆಲಸಕ್ಕೆ ನಾನು ನಮ್ಮ ಯಜಮಾನ್ರ ಹತ್ರ ಕೇಳಬಾರ್ದು ಅಂತ ನನ್ನ ಕೆಲಸನ ನಾನು ಮಾಡ್ಕೊಂಡು ನಾನು ಮಾಡ್ತಾ ಇದ್ದೀವಿ ಮೇಡಮ್. ಇದು ನಮ್ಗೆ ಯಾರಿಗೂ ಕೊಟ್ಟಿಲ್ಲ ಮೇಡಮ್, ಅದು ನಮ್ಮ ಅಭಿಮಾನ. ನಮಗೆ ಒಂದು ಜಾಗ ಏನಿದೆ, ಜಾಗ ಬಿಟ್ಕೊಟ್ಬಿಡಿ ಅಷ್ಟೇ. ನೀವು ಏನು ಕೊಡ್ಬೇಡಿ ಮೇಡಮ್, ನಾವು ದುಡ್ಡು ಕೊಡಕ್ಕೆ ರೆಡಿ ಇದೀವಿ ಮೇಡಮ್. ಜಾಗ ನಾವೇ ಖರೀದಿ ಮಾಡ್ತೀವಿ. ಓಕೆ, ನಿಮ್ಮ ಹತ್ರ ಬರ್ತೀನಿ. ಈಗ ತಾನೇ ವಿಷ್ಣು ಸೇನಾ ಸಮಿತಿ ಪ್ರಧಾನ ಕಾರ್ಯದರ್ಶಿ ಅರ್ಜುನ್ ಅವರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ವೆಲ್ಕಮ್ ಮಾಡ್ಕೊಳ್ತೀನಿ ಸರ್. ನಮಸ್ತೆ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ನಿಮ್ಮ ಕಾಮೆಂಟ್ ಈ ವಿಚಾರದಲ್ಲಿ, ನಿನ್ನೆ ಆಗಿರೋ ಇನ್ಸಿಡೆಂಟ್ ಬಗ್ಗೆ. ಮೇಡಮ್, ಕಾಮೆಂಟ್ ಮಾಡೋಕ್ಕೆ ಇವಾಗ ಏನು ಉಳಿದಿಲ್ಲ. ಇದು ದೊಡ್ಡ ದುರಂತ. ಇದನ್ನ ಹೇಗೆ ವರ್ಣಿಸ್ಬೇಕು, ಹೇಗೆ ಮಾತಾಡಬೇಕು ಅನ್ನೋದು ನಮ್ಮ ಅಭಿಮಾನಿಗಳಾಗಿ ನಾವು ತುಂಬ ಶಾಕ್ ಆಗಿದ್ದೀವಿ. ಮತ್ತು ಏನು ಹೇಳಬೇಕು ಅನ್ನೋದು ಕೂಡ ತುಂಬ ನಮಗೆ ಅರ್ಥ ಆಗ್ತಾ ಇಲ್ಲ. ಆ ಥರ ಪರಿಸ್ಥಿತಿಗೆ ಬಂದಿದ್ದೀವಿ. ಬಟ್ ಈ ಮೂಲಕ ಹೇಳೋದೇನಂತಂದರೆ, ಒಬ್ಬ ವ್ಯಕ್ತಿಗೆ
ಅವರು ಅಗಲಿಕ್ಕೆ ನಂತರ ನೀವು ಏನು ಮಾಡಬೇಕು, ನೀವು ಅಂದರೆ ಮೇಡಮ್ ಜನಸಾಮಾನ್ಯರು ನಾವೆಲ್ಲ, ನಮಗೆ ನೀವು ಬನಶಂಕರಿ ಚಿತಾಗಾರದಲ್ಲಿ ಹಾಕಿದ್ರು ನಡೆಯುತ್ತೆ, ಅದಕ್ಕೆ ಯಾವುದೇ ರೀತಿ ಅಂತ ಅಭ್ಯಂತರ ಇಲ್ಲ. ಆದರೆ ನೀವು ಯಾರು, ಈ ನಾಡು ಕಂಡಂಥ, ಈ ದೇಶ ಕಂಡಂಥ ಒಬ್ಬ ಮೇರು ನಟ. ನೀವು ಇವತ್ತು ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಹೇಳ್ತೀರಾ, ಪಂಚಭಾಷಾ ಕಲಾವಿದರು ಅಂತೀರಾ. ನಮ್ಮ ಕನ್ನಡಕ್ಕೆ ಮೊದಲ ಪಂಚಭಾಷಾ ಕಲಾವಿದರು ಯಾರು ಇದ್ರೆ ವಿಷ್ಣು, ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಅವರು. ಇಂಥ ದೊಡ್ಡ ದೊಡ್ಡ ಮೇರು ವ್ಯಕ್ತಿತ್ವ ಇರೋಂಥ ವಿಷ್ಣುವರ್ಧನ್ ಅವರಿಗೆ ನೀವು ಈ ಥರದ್ದು ಮಾಡೋದಾದ್ರೆ, ನೀವು ಬೇರೆ ಸಾಮಾನ್ಯ ಪ್ರಜೆಗಳಿಗೆ, ನಿಮ್ಮಂಥವ್ರಿಗೆ ಏನು ನ್ಯಾಯ ಒದಗಿಸ್ಕೊಳ್ತೀರಾ? ಇದು ನಮಗೆ ದೊಡ್ಡ ಪ್ರಶ್ನೆಯಾಗಿ ಉಳಿದಿರೋದು ಮೇಡಮ್. ನಾವು ಮೊದಲನೇದಾಗಿ ಕೇಳೋದು ಸರ್ಕಾರನ. ನಾವು ಈ ಥರ ದುಸ್ಥಿತಿ ಇರೋಂಥ ಕಡೆಗೆ ತಗೊಂಡೋಗಿ ನೀವು ಹಾಕಿ ನಮ್ಮನ್ನ ಅಭಿಮಾನಿಗಳನ್ನ, ಎಸ್ಪೆಷಲಿ ನಾವು ಬೇರೆ ಯಾರ ಬಗ್ಗೆನೂ ಮಾತಾಡೋಕ್ಕೆ ಇಷ್ಟಪಡಲ್ಲ. ಯಾಕೆ ಅಂತಂದರೆ ನಮಗೆ ಕುಟುಂಬ ಸಪೋರ್ಟ್ ಇಲ್ಲ ಮೇಡಮ್. ಮೂಲವಾಗಿ ಇದಕ್ಕೆ ಕಾರಣ ಮೊದಲನೇದಾಗಿ ಕುಟುಂಬ. ನಮ್ಮ ಮೇಲೆ ಅವರು ಎಷ್ಟೇ ದ್ವೇಷ ಕಾರಿದ್ರು ಪರವಾಗಿಲ್ಲ, ಪ್ರೀತಿ ಇಟ್ಕೊಂಡ್ರು ಪರವಾಗಿಲ್ಲ, ನೇರವಾಗಿ ಮಾತಾಡ್ತೀನಿ. ಕಾರಣ ಏನಂತಂದ್ರೆ, ಅವತ್ತೊಂದು ದಿನದಲ್ಲಿ ಕುಟುಂಬ ನನಗೆ ಈ ಥರದ್ದೇ ಜಾಗ ಬೇಕು ಅಂತ ಕೇಳಿದರೆ ಖಂಡಿತವಾಗಿ ಸರ್ಕಾರ ಕೊಡ್ತಾ ಇತ್ತು. ಯಾಕೆ ಅಂತಂದ್ರೆ ನಾವು ಸ್ಟೇಟ್ಮೆಂಟ್ ನೋಡಿದ್ದೀವಿ. ಅವತ್ತು ಜೊತೆಲಿದ್ದಂಥ ಯಡಿಯೂರಪ್ಪನವರು, ನಿಮಗೆ ಎಲ್ಲಿ ಬೇಕು ಜಾಗ ನಾನು ಕೊಡ್ತೀನಿ, ನನ್ನ ಸರ್ಕಾರ ಇದೆ, ನಿಮ್ಗೆ ಏನು ಬೇಕು ಅನುಕೂಲ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಇವರು ಬನಶಂಕರಿ ಚಿತಾಗಾರಕ್ಕೆ ಹೋಗಿದ್ರು. ಏನು ಮೇಡಮ್ ಅದು? ಒಬ್ಬ ಧೀಮಂತ ವ್ಯಕ್ತಿನ ನೀವು ಬನಶಂಕರಿ ಚಿತಾಗಾರಲ್ಲಿ ತಗೊಂಡೋಗಿ ಇಡ್ತೀನಿ ಅಂದ್ರೆ ಇದು ದುರಂತ ಅಲ್ವಾ? ಇದ್ರ ಬಗ್ಗೆ ನಾವು ಮಾತಾಡಬಾರ್ದ? ಹೀಗಾಗಿ ನಾವು ಅವಾಗಿಂದ ಮಾತಾಡ್ಕೊ ಬರ್ಲಿಲ್ಲ. ಕಾರಣ ಇದು ನನ್ನ ಕುಟುಂಬ, ನಮ್ಮ ಕುಟುಂಬ. ಇಷ್ಟು ಮೀರಿದ ಮೇಲೂ ನಾವು ಮಾತಾಡಿಲ್ಲ ಅಂದ್ರೆ ತಪ್ಪಾಗುತ್ತೆ. ಸೊ ಅಲ್ಲಿಂದ ನಾವು ತಡ್ಕೊಂಡ್ ಬಂದಿದ್ದೀವಿ. ಕುಟುಂಬ ಜೊತೆ ಅವರು ನಮ್ಮನ್ನ ದ್ವೇಷ ಮಾಡಿದ್ರು ನಾವು ಆಮರಣ ಅಂತ ಉಪವಾಸ ಸತ್ಯಾಗ್ರಹ ಹತ್ತರದ್ದು ನಮ್ಮ ರಕ್ತ ಕೊಟ್ಟು